ಯೂಸ್ ಮಾಡಂಗಿಲ್ಲ ಸರ್. ಹಾ ಹಾ ಇದೇನಾರ ಅಪ್ಪಿ ತಪ್ಪಿ ಗೊತ್ತಿದ್ದಾಗ ಬಂದು ಅಲ್ಲಲ್ಲಿ ಕಚ್ಚಿದ್ದೆ ಆದ್ರೆ ಬರೀ ಕಚ್ಚಿದ್ರೆ ಸಾಕು ಸರ್. 24 hours ಅವ್ರು ಊಟನೂ ಮಾಡಕ್ಕಾಗಲ್ಲ. ಅವ್ರು ಏನ್ ತಿಂದ್ರು ಶುಂಠಿ ಟೇಸ್ಟ್ ಬರುತ್ತೆ. ಬರ್ತಿರ್ತದೆ ಸರ್. ಇನ್ನ ನಲ್ಲಿ ಗಿಡಗಳು ಸಾಮಾನ್ಯ ಮನೆ ಮುಂದೆ ಒಂದು ನಲ್ಲಿ ಗಿಡ ಇರ್ಲೇಬೇಕು. ಆದ್ರೆ ನೋಡಿ ತೋಟದೊಳಗೆ ಎಷ್ಟು ಅದ್ಭುತವಾಗಿ ನಲ್ಲಿ ಗಿಡ ಇನ್ನೇ ಈ ಕಾಯಿ ಬಿಡ್ತಾ ಇದೆ ಈಗ ಸರ್. ಈಚ್ ಆಗಿದೆ ಸರ್. ಇನ್ನು ತುಂಬಾ ಬಿಡುತ್ತೆ ಸರ್. ಅದು ಗಿಡದಲ್ಲಿ ಕಾಯೇ ಕಾಣಲ್ಲ, ಆತರ ಬಿಡುತ್ತೆ ಸರ್. ಈ ಮೋಸಂಬಿ ಗಿಡ ಅಲ್ಲೋಯ್ತು. ಆದ್ಮೇಲೆ ಇಲ್ಲಿ ಕಿತ್ಲೆಹಣ್ಣು ಗಿಡ ಕೂಡ ಇದೆ. ಹೌದು ಸರ್. ಈಗ ತಾನೇ ಹೂ ಬಿಡ್ತಾ ಇದೆ. ಹೌದು ಸರ್. ಹಾಗೆ ಇದು ಬಟರ್ ಫ್ರೂಟ್ ಗಿಡ ದೊಡ್ಡ ಮರ ಕೂಡ ಇದೆ, ಕಾಯಿ ಬಿಟ್ಟಿದೆ ಮೇಲ್ಗಡೆ. ಹೌದು ಸರ್. ಹೌದು, ಬಹಳ ಅದ್ಭುತವಾಗಿ ಬಿಟ್ಟಿದೆ. ಹಾಗೆ ಇದು ಸರ್ ಇದು ಅಂಜೂರ ನೋಡಿ. ನಾವು ಇವತ್ತು ಬೇರೆ ಬೇರೆ ಪ್ರದೇಶದಲ್ಲಿ ಬೆಳೆಯುವಂತ ಗಿಡಗಳನ್ನ ನಮ್ಮ ಡ್ರೈ ಲ್ಯಾಂಡ್ KR-ಪೇಟೆ, ಕಿಕ್ಕೇರಿ, ಬರಡು ಭೂಮಿಯಲ್ಲಿ ಅಂಜೂರವನ್ನ ಬೆಳೆದಿದ್ದಾರೆ. ನಿಜವಾಗ್ಲೂ ಬಹಳ ಅದ್ಭುತವಾಗಿ ಬುಡದಲ್ಲೇ ಎಲ್ಲ ನಮ್ಮಲ್ಲಿ ಇದು ಹತ್ತಿ ಹಣ್ಣನ್ನ ರೀತಿಯಲ್ಲಿ ಇರ್ತಕ್ಕಂಥದ್ದು, ಸ್ವಲ್ಪ ಸಿಹಿಯಾಗಿರ್ತಕ್ಕಂಥದ್ದು, ಬಹಳ ಒಳ್ಳೆಯ ವಿಶೇಷವಾದ ತಳಿಗಳು ನಾವು ಈ ತೋಟದಲ್ಲಿ ನೋಡಿದ್ದೇವೆ. ಹಾಗೆ ಇಲ್ಲಿ ನೋಡಿ, ಇಲ್ಲಿ ವಾಟರ್ ಆಪಲ್, ಇದು ವಾಟರ್ ಆಪಲ್ ಅಂತ ಕೂಡ ಕರೆಯೋದು ಸರ್. ತುಂಬಾ ಕಾಯಿ ಬಿಡುತ್ತೆ ಸರ್. ಇದು ಇವಾಗ ಹೂವಾಗಿದೆ, ಬಟ್ ಇವಾಗ ಕಾಯಿ ಕಮ್ಮಿ ಆಗಿದೆ. ಹಣ್ಣು ಹೂವಾಗಿದೆ ಅಂದ್ರೆ ಕಾಯಿ ಈಗ ಬರುತ್ತೆ ಸರ್. ಇದು ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ ತುಂಬಾ ಇದೆ ಸರ್. ಇದೆಲ್ಲ ಹೌದು, ತುಂಬಾ ಇದೆ ಸರ್. ಹೂವು ಕಾಯಿನೂ ತುಂಬಾ ಬಿಡುತ್ತೆ ಸರ್. ಇದು ಆದ್ಮೇಲೆ ನಾನ್ ನಿಮ್ಗೆ ಒಬ್ಬ ಪ್ರಗತಿಪರ ರೈತ ಅನ್ನಿಸ್ಕೊಳ್ಳೋಕೆ ಏನೆಲ್ಲ ಬೇಕು, ಏನೆಲ್ಲ ಮಾಡಿದ್ದಾರೆ, ಅದು ನಿಜವಾಗ್ಲೂ ತುಂಬಾ ಶ್ಲಾಘನೀಯವಾಗಿರ್ತಕ್ಕಂಥದ್ದು. ಮೊದಲು ಈ ಒಂದು ಒಣಭೂಮಿಯನ್ನ ಕಲ್ಲು ಭೂಮಿಯಲ್ಲಿ ಇಲ್ಲಿ ಬಂದು ಅವರ ನೆಲೆ ನಿಲ್ಲಿಸಿ ಒಂದು ಪುಟ್ಟ ಮನೆಯನ್ನ ಕಟ್ಕೊಂಡು ತಮ್ಮ ಹೊಸ ಹೊಸ ಪ್ರಯತ್ನಗಳಿಂದ ಹೀಗೆ 10 ಗಿಡಗಳು ಇನ್ನೂ ನಿಮ್ಗೆ ಬಹಳಷ್ಟು ಇದಾವೆ. ನಮಗೆ ಸಮಯದ ಅಭಾವ ಇದೆ, ಮತ್ತೊಮ್ಮೆ ಇವರನ್ನ ಬಂದು ಭೇಟಿ ಆಗ್ಬೇಕಾಗಿದೆ. ನಿಜವಾಗ್ಲೂ ನೋಡಿ, ಇಲ್ಲಿ ನಿಂಬೆಹಣ್ಣಿನ ಗಿಡಗಳು. ಇದು ಗಜನಿಂಬೆ ಸರ್. ಇದು ಗಜನಿಂಬೆ ಗಿಡ. ಹಾಗೆ ಇದು ಸರ್ ವೈಟ್ ನೇರಳೆ ಸರ್. ಇದು ಎನಿ ಟೈಮ್ ವೈಟ್ ನೇರಳೆ. ಓ, ಹಾಲು ಬಿಡ್ತಾ ಇದೆ. ಸರ್ ಎನಿ ಟೈಮ್ ಇರುತ್ತೆ ಸರ್. ಇದು ವರ್ಷದ ಎಲ್ಲಾ ಕಾಲದಲ್ಲೂ ಇರುತ್ತೆ. ಎಲ್ಲಾ ಕಡೆ ಇರುತ್ತೆ ಸರ್. ಇದು ಒಂದ್ 2 ತಿಂಗಳು ಬಿಟ್ರೆ ಎಲ್ಲಾ ಕಡೆ ಇರುತ್ತೆ ಸರ್. ಇದು ತುಂಬಾ ಕಾಯಿ ಅಂತ ಬಿಡುತ್ತೆ ಸರ್. ಅದ್ಭುತ. ಎಲ್ಲೋ ಒಂದ್ ಕಡೆ ಇವೆಲ್ಲ ನಾವು ನೋಡಿರ್ಲಿಲ್ಲ. ಅದು ನಮ್ಮ ತಾಲೂಕಲ್ಲಿ, ಕಿಕ್ಕೇರಿಯಲ್ಲಿ, ಮಂಡಲೀಕನಹಳ್ಳಿಯಲ್ಲಿ ರಾಜೇಗೌಡರನ್ನ ರೈತರು ಇಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂದ್ರೆ ಅದು ನಿಜವಾಗ್ಲೂ ನೆನಪು ಮಾಡ್ತಕ್ಕಂಥದ್ದು, ಶ್ಲಾಘನೀಯ ವಿಚಾರ. ಹಾಗಾಗಿ ಇವರಿಗೆ ತಾಲೂಕು, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟದ ಪ್ರಶಸ್ತಿಗಳು, ಅತ್ಯುತ್ತಮ ಕೃಷಿ ರೈತ ಪ್ರಶಸ್ತಿಗಳನ್ನ ತಗೊಂಡಿದ್ದಾರೆ. ಕಡಿಮೆ ನೀರಿನಲ್ಲೂ ಹೇಗೆಲ್ಲ ಬೆಳಿಬಹುದು ಅಂತ ಒಂದು ಹೊಸ ಪ್ರಯೋಗವನ್ನು ಕೂಡ ಮಾಡಿದ್ದಾರೆ. ಸರ್ ಇದು ಏನಿದು? ಇದು ಕೆಸರುದಂಟು ಸರ್. ಕೆಸರುದಂಟು ಅದು ಆ ಕಡೆ ಇನ್ನೂ ಇದೆ ಸರ್. ಇದು ಕೆಸರುದಂಟು ಮತ್ತೆ ಸುವರ್ಣ ಗಿಡನೂ ಇದೆ ಸರ್ ಅಲ್ಲಿ. ಇದು ಕೆಸರುದಂಟು ಸರ್. ಈಗ ಅರ್ಶನ ಹಾಕಿದೀವಿ ಸರ್. ಅರ್ಶನ ತೆಗೆದಿದ್ವಿ ಸರ್. ಇದು ಕೂಡ ಅರ್ಶನ ತೆಗೆದಿದ್ವಿ ಗೆಲೆ ಆಲ್ರೆಡಿ. ಇದನ್ನ ಇನ್ನೂ ಬೇಯಿಸ್ಬೇಕು ಸರ್. ಇದು ಬೇಯಿಸ್ಬಿಟ್ಟು ನೀವು ಮಾರಾಟ ಮಾಡೋದಾ ಸರ್? ಬೇಯಿಸಿ ಎಲ್ಲ ಬೇಯಿಸ್ಬಿಟ್ಟು ಮಾರಾಟ ಮಾಡ್ಬೇಕು. ಬೇಯಿಸಿ ಒಣಗಿಸಿ ಪೌಡರ್ ಕೂಡ ನಾವು ಪ್ಯಾಕೆಟ್ ಮಾಡಿ ಮಾರ್ತಾ ಇದೀವಿ. ಬಟ್ ಇಲ್ಲ ಅಂತಂದ್ರೆ ಇದನ್ನ ಹಂಗೆ ಬೇಕಾದ್ರೂ ಮಾರ್ಕೆಟ್ ಮಾಡ್ಬೋದು ಸರ್. ಇಲ್ಲಿ ಸೌಗಂಧಿಕ ಪುಷ್ಪ ಬೆಳೆದಿದ್ದಾರೆ. ನಿಜವಾಗ್ಲೂ ಮೂಸ್ತಾ ಇದ್ರೆ ಅದರ ಪರಿಮಳ ಮತ್ತೆ ಗಮನ ಇದೆಯಲ್ಲ, ಘಮ ಬಹಳ ಸ್ವಾದಿಷ್ಟವಾಗಿರ್ತಕ್ಕಂಥದ್ದು. ಅದು ಮೂಸು ನನಗೆ ಒಂದ್ ಸ್ವಲ್ಪ ಇದಾಯ್ತು, ಬಹಳ ಅದ್ಭುತವಾಗಿದೆ. ಆದ್ಮೇಲೆ ಇಲ್ಲಿಗೆ ನಾನು ನನ್ನ ಧರ್ಮಪತ್ನಿ ಸ್ನೇಹಲತಾ ಅವ್ರು ಬಂದು ಈ ಒಂದು ತೋಟವನ್ನ ನಾವು ವೀಕ್ಷಣೆ ಮಾಡಿದ್ವು. ಅದೊಂದು ವಿಳ್ಯದೆಲೆಯಿಂದ ಹಿಡಿದು, ಮೆಣಸಿಂದ ಹಿಡಿದು, ಏಲಕ್ಕಿಯಿಂದ ಹಿಡಿದು ಎಲ್ಲ ರೀತಿಯ ಬೆಳೆಗಳನ್ನ ಬೆಳೆದಿದ್ದಾರೆ. ಇನ್ನು ನಮ್ಗೆ ಸಮಯ ಎಷ್ಟು ತೋರಿದ್ರು ಸಾಕಾಗಲ್ಲ ಅನ್ನಿಸ್ತಾ ಇದೆ. ಆದ್ಮೇಲೆ ನೋಡಿ, ಇಲ್ಲಿ ಟೀ ಬಹಳ ರುಚಿಯಾಗಿರ್ಬೇಕಂದ್ರೆ ಈ ಒಂದು ಟೀನ ಗರ್ಕೆ, ಇದನ್ನ ಶುಂಠಿ ಗರ್ಕೆ ಅಂತಾನು ಕೂಡ ಕರೀತಾರೆ. ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯನ್ನ ಕರೀತಾರೆ. ನೋಡಿ, ಬಹಳ ಅದ್ಭುತವಾಗಿ ಅದರ ಬೀಜಗಳನ್ನು ಕೂಡ ಬಿಟ್ಟಿದೆ. ಹಾಗ ಇದು ಸೀತಾಫಲ ಅಲ್ಲ ಸರ್? ಇಲ್ಲ ಸರ್, ಇದು ಲಕ್ಷ್ಮಣ ಫಲ. ಇದು ಲಕ್ಷ್ಮಣ ಫಲ ಸರ್. ಇದು ಕ್ಯಾನ್ಸರ್ಗೆ ತುಂಬಾ ಒಳ್ಳೆ ಒಂದು ಔಷಧೀಯ ಹೇಳ್ಬೇಕು ಅಂದ್ರೆ ಸರ್. ಇದು ನಮ್ ದೇಹದ ಮೇಲೆ, ಮನುಷ್ಯನ ಮೇಲೆ ಕಾಯಿಲೆಗಳಾದ್ರೆ ಹುಷಾರ್ ಮಾಡಕ್ಕೆ ತುಂಬಾ ಕ್ರಿಮ್ಗಳಿದೆ ಸರ್. ಆದ್ರೆ ಕ್ಯಾನ್ಸರ್ ನಂತ ಕಾಯಿಲೆಗಳು, ಒಳಗಡೆ ಆದಂತ ಕಾಯಿಲೆಗಳನ್ನ ಕ್ಲಿಯರ್ ಮಾಡೋದು ಇದೊಂದೇ ಅಂತ ಹೇಳ್ತಾರೆ ಸರ್. ಇದನ್ನ ತಿಂದ್ರೆ ಸರ್, ಡಾಕ್ಟರ್ ಕೊಡೋ ಮೆಡಿಸಿನ್ಗೆ ಇದನ್ನ ಯೂಸ್ ಮಾಡಿ ಜೊತೆಗೆ ಯೂಸ್ ಮಾಡಿದ್ದೆ ಆದ್ರೆ ಅವ್ರು ಕ್ಯಾನ್ಸರ್ ಬಂದ್ರೆ ಸಾವು ಕಟ್ಟಿಟ್ಬುತ್ತಿ. ಬಟ್ ಇದನ್ನ ತಿಂದಿದ್ದಾರೆ ಇನ್ನೂ 2 ವರ್ಷ ಜಾಸ್ತಿ ಬದುಕಬಹುದು ಅಂತ ಹೇಳ್ತಾರೆ. ಹಾಗೆ ಇಲ್ಲಿರೋದು ಇದು ಸೀತಾಫಲ ಸರ್. ಸೀತಾಫಲ. ಇದು ರಾಮಫಲ ಸರ್. ಇದು ರಾಮಫಲ. ತುಂಬಾ ಕಾಯಿ ಬಿಟ್ಟಿದೆ. ಆಮೇಲೆ ಇದು ಎಗ್ ಫ್ರೂಟ್ ಅಂತ ಹೇಳ್ತಾರೆ ಸರ್. ಇದು ಯಾವುದು? ಇದು ಎಗ್ ಫ್ರೂಟ್ ಸರ್. ಅದು ಎಗ್ ಫ್ರೂಟ್. ಹೌದು ಸರ್. ಅದು ಮಿಲ್ಕ್ ಫ್ರೂಟ್ ಸರ್. ಆ ಕಡೆ ಮಿಲ್ಕ್ ಫ್ರೂಟ್ ಸರ್. ಇನ್ ಪಕ್ಕ ಇರೋದು ಮಾವಿನ ಮರ. ಹೌದು ಸರ್. ಇದು ಶ್ರೀಗಂಧ ಸರ್. ಇದು ಶ್ರೀಗಂಧ ಬೆಳಿಬೋದಲ್ಲ ಈಗ? ಶ್ರೀಗಂಧ ಏನಿಲ್ಲ ಸರ್. ಶ್ರೀಗಂಧ ಬೆಳಿಬೋದು ಸರ್. ಬಟ್ ಕಳ್ಳರು ಕಿತ್ಬಿಡ್ತಾರೆ, ಅದೊಂದು ನೋಡ್ಕೋಬೇಕಷ್ಟೇನೆ. ಬಹಳ ಇದ್ ಮಾಡ್ಬೇಕಷ್ಟೇ. ಇವಲ್ಲದೆ ಇನ್ನೂ 10 ಗಿಡಗಳು ನಮ್ಗೆ
ನಾವು ಪರಿಚಯ ಅಣ್ಣ. ಮಾಡ್ಕೊಡ